ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ಶುಭ ವಿಜಯ ವಿಷಯದಲ್ಲಿ ದಿನಾಂಕ 17/5/2026ರಿಂದ ದಿನಾಂಕ 23/5/2026ರವರೆಗೆ ಒಂದು ವಾರದಲ್ಲಿ ಬರುವಂತಹ ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳು ಶುಭ ಮತ್ತು ವಿಜಯವನ್ನು ನೀಡುತ್ತವೆ ಅನ್ನುವ ದಿನಾಂಕಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿನಿತ್ಯವೂ ಆತ್ಮದ ಪ್ರಾರ್ಥನೆಯನ್ನು ಮಾಡುತ್ತಾ ಒಳ್ಳೆಯ ಆಲೋಚನೆಗಳನ್ನು ನಿಮ್ಮಲ್ಲಿ ನೀವು ಉತ್ಪತ್ತಿ ಮಾಡುತ್ತಾ ವಿಶ್ವಶಕ್ತಿಗೆ ನೀವು ಸಂದೇಶವನ್ನು ಕಳಿಸುತ್ತಾ ದಿನನಿತ್ಯದ ಆರಂಭವನ್ನು ಮಾಡಬೇಕಾಗುತ್ತೆ. ದಿನಾಧಿಪತಿಯಾದಂತಹ ಸೂರ್ಯ ದೇವರನ್ನು ನಿತ್ಯಲು ನಮಸ್ಕರಿಸುತ್ತಾ ನಿಮ್ಮ ಕೆಲಸ ಕಾರ್ಯಗಳ ವಿಜಯಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ದಿನಾಂಕ 17 ಮೇ ಮಾಸದಿಂದ ಅಧಿಕ ಮಾಸದ ಆರಂಭವೂ ಆಗ್ತಾ ಇರೋದ್ರಿಂದ ಅಧಿಕ ಮಾಸದ ದಿನಗಳು ಜೂನ್ ಮಾಸದ 15ನೇ ದಿನಾಂಕದವರೆಗೂ ಇರೋದ್ರಿಂದ ಈ ದಿನಗಳಲ್ಲಿ ನೀವು ಶ್ರೀಹರಿಯ ಪೂಜೆಯನ್ನು ಮಾಡುವುದು, ಮಂತ್ರಗಳನ್ನು ಮನನ ಮಾಡುವುದರಿಂದ ಸರ್ವ ವಿಷಯಗಳಲ್ಲಿಯೂ ನೆಮ್ಮದಿ ಮತ್ತು ಪುಣ್ಯದ ಫಲಗಳನ್ನು ಅಧಿಕವಾಗಿ ಹೆಚ್ಚಿಸಿಕೊಳ್ತೀರಾ. ಈ ಮಾಸದಲ್ಲಿ ಅಂದರೆ ನಾನು ತಿಳಿಸಿದಂತಹ ಈ ಅಧಿಕ ಮಾಸದಂತಹ ದಿನಗಳಲ್ಲಿ ನೀವು ನಿಮ್ಮ ಶುಭ ಕಾರ್ಯಗಳನ್ನು, ಶುಭ ಆರಂಭಗಳನ್ನು ಅಂದರೆ ಉಪನಯನ, ವಿವಾಹ, ನಾಮಕರಣ, ಅನ್ನಪ್ರಾಸನ ಇಂಥ ಶುಭ ಕರ್ಮಗಳನ್ನು ಮುಹೂರ್ತದಲ್ಲಿ ನಿಷಿದ್ಧ ಮಾಡಲಾಗಿದೆ. ಆದರೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಶ್ರೀ ನಾರಾಯಣರ ಮನನ ಅಂದರೆ ನಾಮಸ್ಮರಣೆಯನ್ನು ಮಾಡುತ್ತಾ ಸರ್ವಕಾಲದಲ್ಲಿಯೂ ನಿಮ್ಮ ಯಶಸ್ಸಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಬಹುದು. ನಾನು ಕೊಡುವಂತಹ ದಿನಾಂಕಗಳು ಯಾವೆಲ್ಲ ವಿಷಯಗಳಿಗೆ ಉಪಯೋಗ ಆಗುತ್ತೆ ಅಂದರೆ, ನೀವು ನಿಮ್ಮ ಯಾವುದೇ ಒಂದು ಮಾತು ಅಂದರೆ ಯಾವುದೇ ಒಂದು ಸಕ್ಸಸ್ಗೆ ನೀವೇನಾದರೂ ಒಂದು ಸಕ್ಸಸ್ ಕಮ್ಯುನಿಕೇಷನನ್ನು ಬಯಸ್ತಾ ಇದ್ದೀರಾ ಅಂದರೆ ನೀವು ಆ ಮಾತಿಗೆ ಹೋಗಬಹುದು. ಮತ್ತು ನಿಮ್ಮ ಮಾತು ಎಫೆಕ್ಟಿವ್ ಆಗಿರಬೇಕು ಅಂದರೆ ಆ ದಿನಾಂಕಗಳಲ್ಲಿ ನೀವು ಹೋಗ್ಬೋದು. ಒಂದು ಚರ್ಚೆ, ಪ್ರೆಸೆಂಟೇಷನ್, ಯಾವುದೇ ಒಂದು ವಿಷಯ ಆದರೂ ನೀವು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಪಡ್ಬೋದು. ಇಂಟರ್ವ್ಯೂ ಹೋಗ್ತಾ ಇದ್ದೀರಾ, 1 ರೌಂಡ್, 2 ರೌಂಡ್, 3rd ರೌಂಡ್ ಈ ರೀತಿ ಆದಂತಹ ದಿನಾಂಕಗಳನ್ನು ನೀವು ಫಿಕ್ಸ್ ಮಾಡ್ಕೊಳ್ತಿದ್ದೀರಾ ಅಂದರೆ ಈ ದಿನಗಳಲ್ಲಿ ಪ್ರಯತ್ನ ಪಡಬಹುದು. ನೀವು ಸ್ವಂತ ಉದ್ಯೋಗಸ್ಥರಾಗಿದ್ದರೆ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ, ಹೆಚ್ಚಾಗಿ ನಷ್ಟ ಆಗೋದಿಲ್ಲ. ಇನ್ನು ಯಾವುದೇ ಒಂದು ವ್ಯವಹಾರ ಕೋರ್ಟಲ್ಲಿ ಆಗ್ಬೋದು, ಕಾನೂನಿನ ವಿಷಯಗಳು, ಇನ್ನಿತರ ಬೇರೆಯವರೊಂದಿಗೆ ಬಿಸ್ನೆಸ್ ಡೀಲ್ಸ್ ಆಗ್ಬೋದು. ಇದೆಲ್ಲದರಲ್ಲಿಯೂ ನೀವು ಈ ಒಂದು ದಿನಗಳಲ್ಲಿ ಪ್ರಯತ್ನವನ್ನು ಪಡಬಹುದು. ಉದ್ಯೋಗಸ್ಥರು ನಿಮ್ಮ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಯಾವುದೇ ಒಂದು ಮುಖ್ಯವಾದಂತಹ ವಿಷಯದ ಚರ್ಚೆಗೆ ನೀವು ಈ ದಿನಗಳಲ್ಲಿ ಪ್ರಯತ್ನ ಪಡೋದ್ರಿಂದ ನಿಮಗೆ ನಿರಾಶೆ ಆಗೋದಿಲ್ಲ. ಏನಂದರೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಡಿಬೇಕು. ಆದರೆ ಕೆಲವು ದಿನಗಳಲ್ಲಿ ನೀವೆಷ್ಟು ಕೆಲಸ ಮಾಡಿದರೂ ಸಕ್ಸಸ್ ಸಿಗೋದೇ ಇಲ್ಲ. ಮಾಡಿದ ಕೆಲಸ ಮತ್ತೆ ಮಾಡ್ತಾ ಇರ್ತೀರ, ಮಾಡಿದ್ದು ತಪ್ಪಾಗ್ತಾ ಇರುತ್ತೆ, ಏನೋ ಒಂದು ಗಲಿಬಿಲಿಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆದರೆ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ನೆಮ್ಮದಿಯಿಂದ ಮಾಡ್ತೀರಾ, ಸುಲಭವಾಗಿ ಮಾಡ್ತೀರಾ. ಹಾಗಾಗಿ ಹೆಚ್ಚಿನ ಕೆಲಸಗಳು ಆಗುತ್ತೆ ಅನ್ನುವ ಕಾರಣದಿಂದ ಈ ದಿನಾಂಕಗಳನ್ನು ನಕ್ಷತ್ರದವರಿಗೆ ನಾನು ತಿಳಿಸ್ತಾ ಇದ್ದೀನಿ. ಯಾವಾಗಲೂ ನಿಮ್ಮ ಪ್ರಯತ್ನದಲ್ಲಿ ದೃಢ ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ, ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕಾಗುತ್ತೆ. ಆ ದೃಢ ಸಂಕಲ್ಪದಿಂದ ಆ ಭಗವಂತನ ನಾಮಸ್ಮರಣೆಯಿಂದಲೇ ಎಲ್ಲದರಲ್ಲೂ ಧೈರ್ಯವಾಗಿ ಮುಂದುವರಿಯಿರಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ವಾರದಲ್ಲಿ ಗ್ರಹಗಳ ಸ್ಥಿತಿ ನಿಮಗೆ ತಿಳಿದಿರುತ್ತೆ. ಈ ವಾರದಲ್ಲಿ ಮೇಷರಾಶಿಯವರಿಗೆ ರಾಶಿಯಲ್ಲಿಯೇ ಕುಜಗ್ರಹದ ಸಂಚಾರ, ದ್ವಿತೀಯ ಸ್ಥಾನದಲ್ಲಿ ಸೂರ್ಯ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಇರುತ್ತೆ, ಬಹಳ ಎನರ್ಜಿ ಆಗಿರ್ತೀರ, ಧೈರ್ಯದಿಂದ ಇರ್ತೀರ, ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಾ, ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಈ ವಾರದಲ್ಲಿ ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಮೇಷರಾಶಿಯವರು, ಅಶ್ವಿನಿ ನಕ್ಷತ್ರದವರು
ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಈ ದಿನ ಅಂದರೆ ಭಾನುವಾರ ಈ ದಿನ 2:30 ನಂತರದಲ್ಲಿ ನಿಮಗೆ ಚೆನ್ನಾಗಿರುತ್ತೆ. ಅಂದರೆ ನಕ್ಷತ್ರ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ನಾಳೆ ಸೋಮವಾರ 11 ಗಂಟೆಯವರೆಗೂ ಈ ನಕ್ಷತ್ರ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ನಿಮಗೆ ನಕ್ಷತ್ರ ವರ್ಕ್ ಆಗುತ್ತೆ. ಮತ್ತು 21ನೇ ದಿನಾಂಕ 22ನೇ ದಿನಾಂಕ ಅಶ್ವಿನಿ ನಕ್ಷತ್ರದವರಿಗೆ ಒಳ್ಳೆ ಫಲಗಳು ಸಿಗುತ್ತೆ. ಕೆಂಪು ಹೂವನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ನಿತ್ಯ ಅರ್ಪಣೆಯನ್ನು ಮಾಡಿ ಮತ್ತು ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಒಳ್ಳೆಯದೇ ಆಗುತ್ತೆ. ಭರಣಿ ನಕ್ಷತ್ರದವರಿಗೆ ಇವತ್ತು 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಪಾಸಿಟಿವ್ ಆಗಿ ನಕ್ಷತ್ರ ವರ್ಕ್ ಆಗುತ್ತೆ. 18ನೇ ದಿನಾಂಕ 11 ಗಂಟೆ ನಂತರದಲ್ಲಿ ಅಂದರೆ ನಾಳೆ ಸೋಮವಾರ 11 ಗಂಟೆ ನಂತರದಲ್ಲಿ ನಕ್ಷತ್ರ ನಿಮಗೆ ವರ್ಕ್ ಆಗುತ್ತೆ. ಮತ್ತು 20ನೇ ದಿನಾಂಕ 22ನೇ ದಿನಾಂಕ 23ನೇ ದಿನಾಂಕವು ಪಾಸಿಟಿವ್ ರಿಸಲ್ಟನ್ನು ನೀವು ಪಡೆದುಕೊಳ್ಬೋದು. ಕೃತಿಕಾ ನಕ್ಷತ್ರದವರಿಗೆ ಇವತ್ತು ಮಧ್ಯಾಹ್ನದ ನಂತರ ಭಾನುವಾರ ಒಳ್ಳೆಯ ನಕ್ಷತ್ರವಾಗಿರುತ್ತೆ. ನಾಳೆ 11 ಗಂಟೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮತ್ತು 19ನೇ ದಿನಾಂಕ 21ನೇ ದಿನಾಂಕ 23ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬಹುದು. ವೃಷಭ ರಾಶಿಯವರಿಗೆ ವೃಷಭ ರಾಶಿಯ ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹದೊಂದಿಗೆ ಸಂಚಾರ, ರಾಶಿಯಲ್ಲಿ ಬುಧ ಗ್ರಹ ಮತ್ತು ಸೂರ್ಯಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಬುದ್ಧಿಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತಾಗುತ್ತೆ. ಧನಾಭಿವೃದ್ಧಿ ಆಗುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಈ ವಾರದಲ್ಲಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದವರಿಗೆ ಇವತ್ತು ಮಧ್ಯಾಹ್ನದ ನಂತರ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. 19ನೇ ದಿನಾಂಕ ಮತ್ತು 21ನೇ ದಿನಾಂಕ 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇವತ್ತು ಮಧ್ಯಾಹ್ನದ ನಂತರದಿಂದ ನಾಳೆ ಬೆಳಿಗ್ಗೆ ಅಂದರೆ ಸೋಮವಾರ 11 ಗಂಟೆವರೆಗೂ ಇರುವ ನಕ್ಷತ್ರ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ರೋಹಿಣಿ ನಕ್ಷತ್ರದವರಿಗೆ 18ನೇ ದಿನಾಂಕ 11 ಗಂಟೆಯಿಂದ ನಕ್ಷತ್ರ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. 20ನೇ ದಿನಾಂಕ 22ನೇ ದಿನಾಂಕ ನಿಮಗೆ ಈ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡುತ್ತೆ. ಮೃಗಶಿರ ನಕ್ಷತ್ರದವರಿಗೆ 17ನೇ ದಿನಾಂಕ 18ನೇ ದಿನಾಂಕ ಬೆಳಿಗ್ಗೆ 11 ಗಂಟೆಯವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 19ನೇ ದಿನಾಂಕ 9 ಗಂಟೆಯ ನಂತರದಲ್ಲಿ ನಿಮಗೆ ನಕ್ಷತ್ರ ಶುಭವನ್ನು ನೀಡುತ್ತೆ. 21ನೇ ದಿನಾಂಕ 23ನೇ ದಿನಾಂಕ ಬರುವಂತಹ ನಕ್ಷತ್ರಗಳು ಶುಭ ಫಲವನ್ನು ನೀಡುತ್ತೆ. ಮಿಥುನ ರಾಶಿಯವರಿಗೆ ರಾಶಿಯಲ್ಲಿ ಶುಕ್ರ ಮತ್ತು ಗುರುಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆಯ ಹೆಸರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಮುಂದುವರಿಯುವಂತೆ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಉದ್ಯೋಗಾಭಿವೃದ್ಧಿಯನ್ನು ನೀಡುತ್ತಾರೆ. ಆದರೂ ಸಕ್ಸಸ್ನ ಜೊತೆಗೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವು ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಅಡೆತಡೆಗಳಾಗ್ತಾ ಇರುತ್ತೆ. ಏನೋ ತೊಂದರೆ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿ ಸಂಚಾರ ಈ ವಾರದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ತಿಳಿಸುವಂತಹ ದಿನಗಳಲ್ಲಿ ನಿಮ್ಮ ಮುಖ್ಯ ನಿರ್ಧಾರಗಳನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಮೃಗಶಿರ ನಕ್ಷತ್ರದವರು 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಬೆಳಿಗ್ಗೆ 11 ಗಂಟೆವರೆಗೆ ಒಳ್ಳೆ ಫಲ ದೊರೆಯುತ್ತೆ. ಮತ್ತು 19ನೇ ದಿನಾಂಕ 9 ಗಂಟೆಯ ನಂತರದಲ್ಲಿ ಬರುವ ನಕ್ಷತ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ. 21ನೇ ದಿನಾಂಕ 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆರಿದ್ರ ನಕ್ಷತ್ರದವರಿಗೆ 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮತ್ತು 18ನೇ ದಿನಾಂಕವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 20ನೇ ದಿನಾಂಕ 22ನೇ ದಿನಾಂಕ ಒಳ್ಳೆ ಫಲ ದೊರೆಯಲಿದೆ. ಪುನರ್ವಸು ನಕ್ಷತ್ರದವರಿಗೆ 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ
ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ 11 ಗಂಟೆಯ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ ಮತ್ತು 21, 23ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪುನರ್ವಸು ನಕ್ಷತ್ರದವರು ಪಡೆದುಕೊಳ್ತೀರಾ. ಕಟಕ ರಾಶಿ ರಾಶ್ಯಾಧಿಪತಿ ದಶಮದಲ್ಲಿ ಸಂಚಾರ, ದ್ವಿತೀಯಾಧಿಪತಿಯಾದಂತಹ ಸೂರ್ಯ ಗ್ರಹ ಲಾಭದಲ್ಲಿ ಸಂಚಾರ, ಬುಧ ಗ್ರಹ ಲಾಭದಲ್ಲಿ ಸಂಚಾರ, ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಈ ವಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ, ನಿಮ್ಮ ಒಂದು ರೆಸ್ಟ್ಲೆಸ್ ಕೆಲಸಕ್ಕೆ ತಕ್ಕಂತೆ ಒಳ್ಳೆಯ ಒಂದು ಹೆಸರು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ. ಆದರೆ ಅಷ್ಟೇ ವಿಪರೀತವಾದಂತಹ ಖರ್ಚು ಪ್ರಯಾಣಗಳು ಇರುತ್ತೆ. ಯಾಕೆಂದರೆ ಶುಕ್ರ ಮತ್ತು ಗುರುಗ್ರಹಗಳು 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕಟಕ ರಾಶಿಯವರು ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಪುನರ್ವಸು ನಕ್ಷತ್ರದವರು 17ನೇ ದಿನಾಂಕ ಮಧ್ಯಾಹ್ನದವರೆಗೆ ನೀವು ಪ್ರಯತ್ನವನ್ನು ಪಡ್ಬೋದು. 18ನೇ ದಿನಾಂಕ 11 ಗಂಟೆಯಿಂದ 19ನೇ ದಿನಾಂಕದವರೆಗೂ ಬೆಳಿಗ್ಗೆಯವರೆಗೂ ನೀವು ಪ್ರಯತ್ನ ಪಡ್ಬೋದು. 21 ಮತ್ತು 23ನೇ ದಿನಾಂಕಗಳು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ. ಮತ್ತು ಪುಷ್ಯ ನಕ್ಷತ್ರದವರೆಗೆ 17ನೇ ದಿನಾಂಕ 2:30 ಮಧ್ಯಾಹ್ನದಿಂದ 18ನೇ ದಿನಾಂಕ 11 ಗಂಟೆಯವರೆಗೂ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ. 19ನೇ ದಿನಾಂಕ, 20ನೇ ದಿನಾಂಕ, 22ನೇ ದಿನಾಂಕವೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಆಶ್ಲೇಷ ನಕ್ಷತ್ರದವರು 18ನೇ ದಿನಾಂಕ 11 ಗಂಟೆಯಿಂದ 19ನೇ ದಿನಾಂಕ ಬೆಳಿಗ್ಗೆ 9 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 20ನೇ ದಿನಾಂಕ, 21ನೇ ದಿನಾಂಕ, 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ದಶಮದಲ್ಲಿ ಸಂಚಾರ, ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಅದೃಷ್ಟ ಸ್ಥಾನದಲ್ಲಿ ಅದೃಷ್ಟ ಸ್ಥಾನಾಧಿಪತಿ ಕುಜ ಸಂಚಾರ, ಲಾಭ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಸಂಚಾರ. ಈ ಗ್ರಹಗಳ ಸಂಚಾರ ಈ ವಾರದಲ್ಲಿ ನಿಮಗೆ ಅಧಿಕವಾದಂತಹ ಒಳ್ಳೆಯ ಫಲವನ್ನು ನೀಡುತ್ತೆ. ನೋಡಿ, ಅಷ್ಟಮ ಶನಿ ಕಾಲದಲ್ಲಿಯೂ ಈ ಮಾಸದಲ್ಲಿ ಬದಲಾಗುತ್ತಿರುವಂತಹ ಈ ಗ್ರಹಗಳು ಶುಭ ಫಲವನ್ನು ನೀಡುತ್ತಾರೆ. ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಈ ದಿನಾಂಕಗಳಲ್ಲಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಬೋದು. ಮಖ ನಕ್ಷತ್ರದವರು 17ನೇ ದಿನಾಂಕ 2:30 PM ಅಂದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಸೋಮವಾರ 11 ಗಂಟೆಯವರೆಗೂ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ನಕ್ಷತ್ರ ಒಳ್ಳೆ ಫಲ ನೀಡುತ್ತೆ. 21ನೇ ದಿನಾಂಕ, 22ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪುಬ್ಬ ನಕ್ಷತ್ರದವರು 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲ ದೊರೆಯುತ್ತೆ. ಅಂದರೆ ಇವತ್ತು, ನಾಳೆ 18ನೇ ದಿನಾಂಕ 11 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 20 ಮತ್ತು 22, 23ನೇ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಪಡಬಹುದು, ಅನುಕೂಲಗಳಾಗುತ್ತೆ. ಉತ್ತರ ನಕ್ಷತ್ರದವರಿಗೆ ಇವತ್ತು ಮಧ್ಯಾಹ್ನದ ನಂತರ ನಾಳೆ 11 ಗಂಟೆ ಒಳಗಡೆ ನಿಮಗೆ ಇರುವಂತಹ ನಕ್ಷತ್ರ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. 19ನೇ ದಿನಾಂಕ, 21ನೇ ದಿನಾಂಕ, 23ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಭಾಗ್ಯದಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟದಿಂದ ಫಲಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಕಾರ್ಯದಲ್ಲಿ ಹೆಸರು ಗೌರವವನ್ನು ಪಡೆದುಕೊಳ್ಳುವಂತೆ ಶುಕ್ರ ಗ್ರಹ ಮತ್ತು ಗುರುಗ್ರಹಗಳು ದಶಮ ಸ್ಥಾನದಲ್ಲಿ ಫಲಗಳನ್ನು ನೀಡುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಯಾವುದಾದರೂ ನಿಮಗೆ ಘಟನೆಗಳು ನಡೆಯುವಂತೆ ಅಷ್ಟಮದಲ್ಲಿ ಕುಜಗ್ರಹ ಫಲವನ್ನು ನೀಡುತ್ತಾರೆ. ನಾನು ತಿಳಿಸಿರುವಂತಹ ನಕ್ಷತ್ರಗಳಲ್ಲಿ ದಿನಾಂಕಗಳಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಆದರೆ ಸಡನ್ ಆಗಿ ಆಗುವಂತಹ ವಿಷಯಗಳಲ್ಲಿ ಎಕ್ಸ್ಟ್ರಾ ಕೇರನ್ನು ನಿಮ್ಮ ಬಗ್ಗೆ ನೀವು ತೆಗೆದುಕೊಳ್ಬೇಕಾಗುತ್ತೆ. ಉತ್ತರ ನಕ್ಷತ್ರದಲ್ಲಿ ಜನನ ಆದವರಿಗೆ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಪಾಸಿಟಿವ್ ಆಗಿ ನಕ್ಷತ್ರ ಫಲವನ್ನು ನೀಡುತ್ತೆ. ನಾಳೆ ಬೆಳಿಗ್ಗೆ 11 ಗಂಟೆಯವರೆಗೂ ಅಂದರೆ
18ನೇ ದಿನಾಂಕ ಸೋಮವಾರ 11 ಗಂಟೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ, 21ನೇ ದಿನಾಂಕ, 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಹಸ್ತ ನಕ್ಷತ್ರದವರಿಗೆ 18ನೇ ದಿನಾಂಕ 11 ಗಂಟೆಯ ನಂತರದಲ್ಲಿ ಬರುವ ನಕ್ಷತ್ರ ಒಳ್ಳೆ ರಿಸಲ್ಟ್ ನೀಡುತ್ತೆ. 20ನೇ ದಿನಾಂಕ, 22ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಚಿತ್ತಾ ನಕ್ಷತ್ರದವರಿಗೆ 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಬೆಳಿಗ್ಗೆ 11 ಗಂಟೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಪಾಸಿಟಿವ್ ರಿಸಲ್ಟ್ ನಿಮಗೆ ಹೆಚ್ಚಾಗಿ ಸಿಗುತ್ತೆ. 21ನೇ ದಿನಾಂಕ, 23ನೇ ದಿನಾಂಕ ಚಿತ್ತಾ ನಕ್ಷತ್ರದವರು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ. ಸ್ವಂತ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಇಲ್ಲ. ಸಪ್ತಮದಲ್ಲಿ ಕುಜ, ರಾಶ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ. ಆದರೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ಅಧಿಕಾರ ಯೋಗದಲ್ಲಿ ಇರುವವರಿಗೆ ಒತ್ತಡಗಳು ತುಲಾರಾಶಿಯವರಿಗೆ ಜಾಸ್ತಿ ಇರುತ್ತೆ. ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ ದಿನಚರಿಯನ್ನು ಸರಿಯಾಗಿ ತಯಾರಿಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ಚಿತ್ತಾ ನಕ್ಷತ್ರದ ಪಾದಗಳು ಬರೋದ್ರಿಂದ ಅಲ್ಲಿ ಚಿತ್ತಾ ನಕ್ಷತ್ರದವರು 17ನೇ ದಿನಾಂಕ ಮತ್ತು 18ನೇ ದಿನಾಂಕ ಬೆಳಿಗ್ಗೆ 11 ಗಂಟೆವರೆಗೂ ನಿಮಗೆ ಪಾಸಿಟಿವ್ ಆಗಿ ಆ ನಕ್ಷತ್ರ ಒಳ್ಳೆ ರಿಸಲ್ಟ್ ನೀಡುತ್ತೆ. 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಬರುವ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. 21ನೇ ದಿನಾಂಕ, 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಸ್ವಾತಿ ನಕ್ಷತ್ರದವರಿಗೆ 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ 18ನೇ ದಿನಾಂಕ ಒಳ್ಳೆ ಫಲಗಳನ್ನು ನೀವು ಆ ದಿನ ಕಂಪ್ಲೀಟಾಗಿ ಪಡೆದುಕೊಳ್ತೀರಾ. 20ನೇ ದಿನಾಂಕ, 22ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ನೋಡಿ, ವಾರದ ಆರಂಭ 17, 18 ಈ ದಿನಗಳು ತುಲಾರಾಶಿಯವರಿಗೆ ಚಂದ್ರ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಎಕ್ಸ್ಟ್ರಾ ಕೇರ್ ತೆಗೆದುಕೊಂಡು ಮಾಡಿಕೊಳ್ಬೇಕಾಗುತ್ತೆ. ವಿಶಾಖ ನಕ್ಷತ್ರದವರಿಗೆ 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲಗಳು ದೊರೆಯುತ್ತೆ. 18ನೇ ದಿನಾಂಕ 11 ಗಂಟೆಯಿಂದ ನಿಮಗೆ ನಕ್ಷತ್ರ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. 19ನೇ ದಿನಾಂಕ ಬೆಳಗ್ಗೆವರೆಗೂ ಇರುತ್ತೆ, 9 ಗಂಟೆವರೆಗೂ. 21ನೇ ದಿನಾಂಕ, 23ನೇ ದಿನಾಂಕ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶ್ಯಾಧಿಪತಿ 6ನೇ ಸ್ಥಾನದಲ್ಲಿ ಕುಜ ಸಂಚಾರ, ಸಪ್ತಮದಲ್ಲಿ ಸೂರ್ಯ ಬುಧ ಗ್ರಹಗಳ ಸಂಚಾರ, ಅಷ್ಟಮದಲ್ಲಿ ಗುರು ಶುಕ್ರ ಗ್ರಹಗಳ ಸಂಚಾರ. ವಿಪರೀತವಾದಂತಹ ಸ್ಟ್ರೆಸ್ ಉದ್ಯೋಗಸ್ಥರಿಗಂತೂ, ವೃತ್ತಿ ಮಾಡುವವರಿಗೆ ವಿಪರೀತ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ. ಯಾಕೋ ಏನೋ ಸಂಬಂಧಗಳು ನಿಮಗೆ ಬೇಸರವನ್ನು ತರ್ತಾ ಇರುತ್ತೆ. ಪರಸ್ಪರ ಡಾಮಿನೇಟಿಂಗ್ ಮಾಡ್ತೀರಾ. ಮತ್ತು ಅಷ್ಟಮದಲ್ಲಿ ಇಲ್ಲಿ ಶುಭ ಗ್ರಹಗಳ ಸಂಚಾರ ರಿಲೇಷನ್ಶಿಪ್ ಪ್ರಾಬ್ಲಮ್ಗಳನ್ನು ಸೂಚಿಸುತ್ತೆ. ಎಕ್ಸ್ಟ್ರಾ ಕೇರನ್ನು ಪ್ರತಿ ವಿಷಯದಲ್ಲೂ ವೃಶ್ಚಿಕ ರಾಶಿಯವರು ತೆಗೆದುಕೊಳ್ಬೇಕಾಗುತ್ತೆ. ಮುಖ್ಯ ನಿರ್ಧಾರಗಳನ್ನು ನಾನು ತಿಳಿಸುವಂತಹ ನಕ್ಷತ್ರಗಳಲ್ಲಿ ಮಾಡಿ. ವಿಶಾಖ ನಕ್ಷತ್ರದವರು 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ 11 ಗಂಟೆಯಿಂದ 19ನೇ ದಿನಾಂಕ 9 ಗಂಟೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 21ನೇ ದಿನಾಂಕ, 23ನೇ ದಿನಾಂಕ ಪಾಸಿಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಅನುರಾಧ ನಕ್ಷತ್ರದವರಿಗೆ 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ 18ನೇ ದಿನಾಂಕ ಸೋಮವಾರ 11 ಗಂಟೆ ಒಳಗಡೆ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಮತ್ತು 20ನೇ ದಿನಾಂಕ 22ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ 18ನೇ ದಿನಾಂಕ 11 ಗಂಟೆಯಿಂದ 19ನೇ ದಿನಾಂಕ ಬೆಳಿಗ್ಗೆ 9 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 20ನೇ ದಿನಾಂಕ, 21ನೇ ದಿನಾಂಕ, 23ನೇ ದಿನಾಂಕ ಜ್ಯೇಷ್ಠ ನಕ್ಷತ್ರದವರು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ.
ಧನಸ್ಸು ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಶುಕ್ರ ಗ್ರಹಗಳ ಸಂಚಾರ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಬಹಳ ಸಂತೋಷದಿಂದ ಉತ್ಸಾಹದಿಂದ ಇರುವಂತೆ ಕಾರ್ಯಾನುಕೂಲಗಳಾಗುವಂತೆ ರಾಶ್ಯಾಧಿಪತಿ ಫಲ ನೀಡ್ತಾರೆ. ಆದರೆ ಸ್ವಂತ ಉದ್ಯೋಗಸ್ಥರಿಗೆ ಷಷ್ಠ ಸ್ಥಾನದಲ್ಲಿ ಬುಧ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಅಡೆತಡೆಗಳಿರುತ್ತೆ. ಆ ಪ್ರಯತ್ನವನ್ನು ನಾನು ಹೇಳುವ ದಿನಾಂಕಗಳಲ್ಲಿ ಪ್ರಯತ್ನ ಪಡಿ. ಧನಸ್ಸು ರಾಶಿಯ ಮೂಲ ನಕ್ಷತ್ರದವರು 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಸೋಮವಾರ 11 ಗಂಟೆ ಒಳಗಡೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. 21ನೇ ದಿನಾಂಕ 22ನೇ ದಿನಾಂಕ ಒಳ್ಳೆ ಫಲ ದೊರೆಯುತ್ತೆ. ಪೂರ್ವಾಷಾಢ ನಕ್ಷತ್ರದವರಿಗೆ 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಇವತ್ತು ಭಾನುವಾರ. 18ನೇ ದಿನಾಂಕ 11 ಗಂಟೆ ನಂತರದಲ್ಲಿ ಪಾಸಿಟಿವ್ ಆಗಿ ಜಾಸ್ತಿ ಆ ನಕ್ಷತ್ರ ವರ್ಕ್ ಆಗುತ್ತೆ. 20ನೇ ದಿನಾಂಕ 22ನೇ ದಿನಾಂಕ 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಉತ್ತರಾಷಾಢ ನಕ್ಷತ್ರದವರು ಇವತ್ತು ಮಧ್ಯಾಹ್ನದ ನಂತರದಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆ ಒಳಗಡೆ ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ 21ನೇ ದಿನಾಂಕ 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮಕರ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆ ಇದ್ದೇ ಇರುತ್ತೆ. ಏಕೆಂದರೆ ಶುಕ್ರ ಗ್ರಹ ಮತ್ತು ಗುರುಗ್ರಹಗಳು 6ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಬಹಳ ಬುದ್ಧಿವಂತಿಕೆಯಿಂದ ಮುಂದುವರಿಯುವಂತೆ ಇಲ್ಲಿ ಬುಧ ಮತ್ತು ಸೂರ್ಯಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಚತುರ್ಥದಲ್ಲಿರುವಂತಹ ಕುಜಗ್ರಹ ನಿಮಗೆ ನಿಮ್ಮ ಕೆಲವು ಮುಖ್ಯ ಕೆಲಸ ಕಾರ್ಯಗಳಿಗೆ ಭೂಮಿ ಆಸ್ತಿ ವಿಷಯಗಳಿಗೆ ಒಳ್ಳೆ ಫಲವನ್ನು ನೀಡುತ್ತಾರೆ. ನಾನು ತಿಳಿಸಿದಂತಹ ದಿನಾಂಕಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಿ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಬರೋದ್ರಿಂದ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. 19ನೇ ದಿನಾಂಕ ಮತ್ತು 21ನೇ ದಿನಾಂಕ 23ನೇ ದಿನಾಂಕ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಶ್ರವಣ ನಕ್ಷತ್ರದವರಿಗೆ 18ನೇ ದಿನಾಂಕ 11 ಗಂಟೆಯಿಂದ ಒಳ್ಳೆ ಫಲ ದೊರೆಯುತ್ತೆ, ಅಂದರೆ ಸೋಮವಾರ. 20ನೇ ದಿನಾಂಕ 22ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಧನಿಷ್ಠ ನಕ್ಷತ್ರದವರಿಗೆ 17ನೇ ದಿನಾಂಕ 18ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ, 11 ಗಂಟೆವರೆಗೂ. 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಒಳ್ಳೆ ರಿಸಲ್ಟ್ ದೊರೆಯುತ್ತೆ ನಿಮಗೆ. 21ನೇ ದಿನಾಂಕ 23ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕುಂಭರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ ಮತ್ತು ಗುರುಗ್ರಹಗಳ ಸಂಚಾರ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಚತುರ್ಥ ಸ್ಥಾನದಲ್ಲಿ ಸೂರ್ಯ ಬುಧ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ. ತೃತೀಯ ಸ್ಥಾನದಲ್ಲಿ ಬಹಳ ಎಫರ್ಟ್ ಹಾಕ್ತಾ ಇದ್ದೀರಾ ಕುಜಗ್ರಹದ ಸಂಚಾರದಿಂದ. ಮುಖ್ಯ ಕೆಲಸ ಕಾರ್ಯಗಳನ್ನು ಧನಿಷ್ಠ ನಕ್ಷತ್ರದವರು 17ನೇ ದಿನಾಂಕ 18ನೇ ದಿನಾಂಕ ಬೆಳಿಗ್ಗೆ 11 ಗಂಟೆ ಒಳಗಡೆ ಮಾಡೋದ್ರಿಂದ ಒಳ್ಳೆ ಫಲ ದೊರೆಯುತ್ತೆ. ಮತ್ತು 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. 21ನೇ ದಿನಾಂಕ 23ನೇ ದಿನಾಂಕ ಒಳ್ಳೆ ಫಲ ದೊರೆಯುತ್ತೆ. ಇನ್ನು ಶತಾಭಿಷ ನಕ್ಷತ್ರ 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಮತ್ತು 18ನೇ ದಿನಾಂಕವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 20ನೇ ದಿನಾಂಕ 22ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರದವರು 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಮತ್ತು 18ನೇ ದಿನಾಂಕ 11 ಗಂಟೆ ನಂತರದಲ್ಲಿ ಒಳ್ಳೆ ರಿಸಲ್ಟ್ ನಿಮಗೆ ದೊರೆಯುತ್ತೆ. 21ನೇ ದಿನಾಂಕ 23ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. ಮೀನರಾಶಿಯವರಿಗೆ ರಾಶ್ಯಾಧಿಪತಿ ಚತುರ್ಥದಲ್ಲಿ ಗುರು ಶುಕ್ರ ಗ್ರಹಗಳ ಸಂಚಾರ. ಆದರೂ ಏನೋ ನಿಮಗೆ ಮನೆಯ ವಿಷಯದಲ್ಲಿ ಎಳೆದಾಟ ಇರುತ್ತೆ. ಗುರು ಶುಕ್ರ ಗ್ರಹಗಳು ಶತ್ರು ಗ್ರಹಗಳು. ಆದರೆ ಈ ಗ್ರಹಗಳ ತತ್ವ ವಿಷಯಗಳು ಬೇರೆ ಬೇರೆ ಇರೋದ್ರಿಂದ ಏನೋ ನಿಮಗೆ ಕೆಲವು ವಿಷಯಗಳಲ್ಲಿ ಎಳೆದಾಟ ಇರುತ್ತೆ. ಆದರೂ ಚತುರ್ಥ ಸ್ಥಾನದಲ್ಲಿ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ. ಎಳೆದಾಟ ಇದ್ದರೂ ಒಳ್ಳೆ ಫಲಗಳನ್ನು ನೀಡ್ತಾರೆ. ರಾಶಿಯಲ್ಲಿ ಶನಿ ಸಂಚಾರ ಹೆಚ್ಚಿನ ಎಫೆಕ್ಟ್ ನಿಮಗಾಗ್ತಾ ಇದೆ.
ಪರಿಹಾರಗಳನ್ನು ಮಾಡಿಕೊಳ್ಳಿ. ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ಹೇಳಿದಂತಹ ದಿನಾಂಕಗಳಲ್ಲಿ ಮೀನರಾಶಿಯವರು ಪ್ರಯತ್ನ ಪಡಿ. ಪೂರ್ವಭಾದ್ರ ನಕ್ಷತ್ರದವರು 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ 11 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ ಬೆಳಿಗ್ಗೆ 9 ಗಂಟೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 21 ಮತ್ತು 23ನೇ ದಿನಾಂಕಗಳು ನಿಮಗೆ ಪಾಸಿಟಿವ್ ಆಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಉತ್ತರ ಭಾದ್ರ ನಕ್ಷತ್ರದವರು 17ನೇ ದಿನಾಂಕ 2:30 ಅಂದರೆ ಮಧ್ಯಾಹ್ನದ ನಂತರದಲ್ಲಿ 18ನೇ ದಿನಾಂಕ 11 ಗಂಟೆವರೆಗೂ ಒಳ್ಳೆ ಫಲಗಳು ನಿಮಗೆ ದೊರೆಯುತ್ತೆ. ಅಂದರೆ ಸೋಮವಾರ 11 ಗಂಟೆವರೆಗೆ. 19ನೇ ದಿನಾಂಕ ಮತ್ತು 22ನೇ ದಿನಾಂಕವು ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ 9 ಗಂಟೆ ನಂತರದಲ್ಲಿ. 22ನೇ ದಿನಾಂಕಗಳು ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟನ್ನು ನೀಡುತ್ತೆ. ರೇವತಿ ನಕ್ಷತ್ರದವರಿಗೆ 18ನೇ ದಿನಾಂಕ 11 ಗಂಟೆಯಿಂದ 19ನೇ ದಿನಾಂಕ ಬೆಳಿಗ್ಗೆವರೆಗೂ ಪಾಸಿಟಿವ್ ಆಗಿ ರಿಸಲ್ಟನ್ನು ಪಡೆದುಕೊಳ್ತೀರಾ. ಅಂದರೆ 9 ಗಂಟೆ ಒಳಗಡೆ. 20ನೇ ದಿನಾಂಕ, 21ನೇ ದಿನಾಂಕ, 23ರ ದಿನಾಂಕದಲ್ಲಿಯೂ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಈ ದಿನಾಂಕಗಳಲ್ಲಿ ನೀವೆಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ನೆಮ್ಮದಿಯಿಂದ ಮತ್ತು ಕಾರ್ಯ ಯಶಸ್ಸನ್ನು ಪಡೆದುಕೊಳ್ಬಹುದು. ನಿಮ್ಮೆಲ್ಲರ ಸೌಭಾಗ್ಯವೇ ನನ್ನ ಸೌಭಾಗ್ಯ. ಸರ್ವ ಜನರ ಸಂತೋಷದಿಂದ ಭಗವಂತ ಸಂತೋಷಗೊಳ್ತಾರೆ. ಹಾಗಾಗಿ ಈ ರೀತಿ ಶುಭ ನಕ್ಷತ್ರ ದಿನಾಂಕಗಳನ್ನು ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಅನುಕೂಲ ಆಗಲಿ. ಈ ದಿನಾಂಕಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ನಿಮ್ಮ ಸರೌಂಡಿಂಗ್, ನಿಮ್ಮ ಸುತ್ತಮುತ್ತ ಒಳ್ಳೆಯ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಒಳ್ಳೆಯ ಜನರ ಸಹವಾಸವನ್ನು ಮಾಡಿ, ಮಾತನಾಡುವಾಗ ಒಳ್ಳೆಯದನ್ನು ಮಾತಾಡಿ. ಏಕೆಂದರೆ ನಿಮ್ಮ ಮಾತು ಪ್ರಕೃತಿಯಲ್ಲಿ ಶಬ್ದ ತರಂಗಾಂತರದಲ್ಲಿ ಅದು ಭಗವಂತನಿಗೆ ರೀಚ್ ಆಗ್ತಾ ಇರುತ್ತೆ. ನಿಮ್ಮೆಲ್ಲರ ಮಾತು ಭಗವಂತನಿಗೆ ಅದು ಸೇರ್ತಾ ಇರುತ್ತೆ. ಹಾಗಾಗಿ ಒಳ್ಳೆ ಮಾತಾಡಿ, ಕಾರ್ಯಾನುಕೂಲಕ್ಕಾಗಿ ಹೆಚ್ಚಿನ ಎಫರ್ಟನ್ನು ಹಾಕಿ, ವಿಶ್ವಶಕ್ತಿಯಲ್ಲಿ ಸದಾ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.